वीरं महापूज्यं सर्वरक्षाकरं विवं पार्वतीहृदयानन्दं शास्तारं प्रणमाम्यहं। हरि ओं गुरुभ्यो नमः। ಅಭಯ ಸೇವಾ ಫೌಂಡೇಶನ್ನ ಈ ಒಂದು ಭವ್ಯವಾದ ದುರ್ಗಾ ದೀಪ ನಮಸ್ಕಾರ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ಆತ್ಮೀಯರು ಆದಂಥ ಶ್ರೀಯುತ ಉಮೇಶ್ ಶೆಟ್ಟಿರವರೇ, ಹಾಗೂ ಮತ್ತೊಬ್ಬ ಸ್ನೇಹಿತರು TTD ಬೋರ್ಡ್ ಮೆಂಬರು ಆಗಿರತಕ್ಕಂಥ ಶ್ರೀಯುತ ನರೇಶ್ ರವರೇ, ಹಾಗೂ ಮತ್ತೊಬ್ಬ ಆತ್ಮೀಯರಾದಂಥ ಉಪೇಂದ್ರ ಶೆಟ್ರೆ ಮತ್ತು ಉದಯ್ ಶೆಟ್ರೆ, ಮತ್ತೊಬ್ಬರು ಪ್ರಸಾದ್ ಶೆಟ್ರೆ, ರವಿ ಶೆಟ್ರೆ ಮತ್ತು ಇಲ್ಲಿ ನೆರೆದಿರತಕ್ಕಂಥ ದುರ್ಗಾದೇವಿಯ ಎಲ್ಲ ಭಕ್ತಾದಿಗಳೇ, ಬಹುಶಃ ಧನುರ್ಮಾಸ ಇಂಥ ಒಂದು ಸುಂದರ ಸಂಜೆ ಭವ್ಯವಾದ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಂಡು ನಾವೆಲ್ಲ ಪುಣ್ಯವಂತರಾಗಿದ್ದೀವಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆ ತಾಯಿಯ ಒಂದು ಕೃಪಾ ಕಟಾಕ್ಷ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಸಾವಿರಾರು ಜನಗಳನ್ನು ಸೇರಿಸಿ ನಿನ್ನೆ ಇವತ್ತು 2 ದಿವಸಗಳಿಂದ ಇಂಥ ಒಂದು ದೇವತಾ ಕಾರ್ಯಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಉಮೇಶ್ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಭಾಳ ಜನ ನನ್ನ ಸ್ನೇಹಿತರು ಬಂದಿದ್ರು, ನೋಡ್ತಾ ಇದ್ದೆ. ನಾನು ಇನ್ನು ಬೆಳಿಗ್ಗೆ ಬಂದೆ, ಬೆಳಗಾಮಿಂದ ಅಧಿವೇಶನ ಮುಗಿಸಿ ಬಂದೆ. ಸ್ನೇಹಿತರು ಫೋನ್ ಮಾಡಿದ್ರು, ಬ್ಯುಸಿ ಇರ್ತೀವಿ, ಇನ್ನು ಇವತ್ತು ಸುಮಾರು ಕಾರ್ಯಕ್ರಮಗಳಿದೆ, 2 ವಾರ ಬೆಂಗಳೂರು ಯಾವುದೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಧಿವೇಶನ ಇರೋದ್ರಿಂದ ಅಂತೇಳಿ ಹೇಳಿದೆ. ಇಲ್ಲ ಸರ್, ನೀವು ಬರಲೇಬೇಕು, ನೀವು ಕೂಡ ದೈವ ಭಕ್ತರಿದ್ದೀರಿ ಅಂತ ಹೇಳಿದ್ರು. ಭಾಳ ಖುಷಿಯಿಂದ ಇಲ್ಲಿ ಬಂದು ದೇವಿಯ ದರ್ಶನ ಭಾಗ್ಯವನ್ನು ಕೂಡ ನಾನು ಪಡೆದಿದ್ದೀನಿ. ಉಮೇಶ್ ಶೆಟ್ಟರು ನೊಂದ ಕುಟುಂಬದವರಿಗೆ ಯಾರೇ ಬರಲಿ ಆಶ್ರಯಾಗಿ ನಂದ ದೀಪವಾಗಿ ಅವರ ಜೊತೆಯಲ್ಲಿ ನಿಂತು ಅವರ ಕಷ್ಟಗಳಿಗೆ ಪರಿಹರಿಸುವಂಥ ಕೆಲಸವನ್ನು 24x7 ಅವ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಹೆಚ್ಚೆಚ್ಚು ಸೇವೆ ಮಾಡುವಂಥ ಶಕ್ತಿಯನ್ನು ಆ ತಾಯಿ ದುರ್ಗಾ ಪರಮೇಶ್ವರಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಶುಭವನ್ನು ಕೋರ್ತಾ, ಧರ್ಮವನ್ನು ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳೇ ನಿರ್ದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಶುಭವನ್ನು ಕೋರ್ತಾ, ತಲೆಬಾಗಿ ನಮಸ್ಕಾರ ಮಾಡ್ತಾ, ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.